ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನ ಮೊದಲು ನೋಡೋಣ. ಇನ್ ಅ 3.2 kbp long piece of DNA, 820 adenine bases were found. What would be the number of cytosine bases? ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 780, 1560, 740, 1480. ಇಲ್ಲಿ ಒಂದು DNA ಕಂಟೆಂಟ್ ಬಗ್ಗೆ ಹೇಳಿದ್ದಾರೆ. So the total DNA is equals to 3.2 kbp ಅಂತಂದ್ರೆ 3200 ಬೇಸ್ ಪೇರ್ಸ್ ಇದೆ. ಅದರಲ್ಲಿ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಯ ಪ್ರಕಾರ ಅಡಿನೈನ್ ಬಂದ್ಬಿಟ್ಟು 820 ಇದೆ. 820 ಅಡಿನೈನ್ ಬೇಸಸ್ ವೇರ್ ಫೌಂಡ್ ಇನ್ ದ DNA. ಹಾಗಾದ್ರೆ ಈ ಸೈಟೋಸಿನ್ ಬೇಸಸ್ಗಳು ಎಷ್ಟಿದೆ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಚಾರ್ಗಾಫ್ಸ್ ರೂಲ್ ಪ್ರಕಾರ ಅಡಿನೈನ್ ಇಸ್ ಈಕ್ವಲ್ಸ್ ಟು ಥೈಮನ್ ಅಂಡ್ ಗುವಾನೈನ್ ಇಸ್ ಈಕ್ವಲ್ಸ್ ಟು ಸೈಟೋಸಿನ್. ಸೊ ಇಲ್ಲಿ ಅಡಿನೈನ್ ಈಕ್ವಲ್ಸ್ ಟು ಥೈಮಿನ್ ಅಂತಂದ್ರೆ thymine bases in the given DNA will be equals to 820. Therefore, total adenine ಮತ್ತು thymine content will be equals to 820 plus 820 ಅಂತಂದ್ರೆ 1640. 1640 ಬೇಸಸ್ಗಳು ಅಡಿನೈನ್ ಮತ್ತು ಥೈಮಿನ್ ಆಗಿರುತ್ತೆ. ಇನ್ನು ಸೈಟೋಸಿನ್ ಕಂಡುಹಿಡಬೇಕು. ಹೆಂಗೆ? GC ಕಂಟೆಂಟ್ ಅಂತಂದ್ರೆ ಗುವಾನೈನ್ ಮತ್ತು ಸೈಟೋಸಿನ್ ಕಂಟೆಂಟ್ will be equals to 3200 minus 1640. That will be equals to 1560. ಸೊ ನಮಗಿಲ್ಲಿ ಬೇಕಾಗಿರೋದು ಬರೀ ಸೈಟೋಸಿನ್ ಕಂಟೆಂಟ್. ಸೈಟೋಸಿನ್ will be equals to 1560 divided by 2 and that will be equals to 780. 780. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ DNA ಅಲ್ಲಿ 780 ಸೈಟೋಸಿನ್ ಬೇಸಸ್ಗಳು ಇರುತ್ತೆ. ಆದುದರಿಂದ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, in a 3.2 kbp long piece of DNA, 820 adenine bases were found. What would be the number of cytosine bases ಅನ್ನೋದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ ಆಪ್ಷನ್ ಎ, ದಟ್ ಇಸ್ 780. 780. ಮಕ್ಕಳೇ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತಹ ಕೀ ಕಾನ್ಸೆಪ್ಟ್ ಅಬೌಟ್ ಚಾರ್ಗಾಫ್ಸ್ ರೂಲ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.